ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ತುಂಬ ಜನ ಯೂಟ್ಯೂಬರ್ಸ್ ಎಲ್ಲರದು ಒಂದೇ ಗೋಲ್ ಆಗಿರುತ್ತೆ, ತುಂಬ ತಲೆನೋವಾಗಿರುತ್ತೆ. ಅದೇನಪ್ಪ ಗೋಲ್ ಅಂದರೆ ಹೇಳ್ಬೇಕು, ನನ್ನ ಒಂದು ಯೂಟ್ಯೂಬ್ ವಿಡಿಯೋ ವೈರಲ್ ಆಗ್ತಾಯಿಲ್ಲ. ಅದೇ ಒಂದು ಗೋಲು ಹೇಳ್ಬೇಕಾದ್ರೆ. ಮೇನ್ ಪಾಯಿಂಟ್, ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ವೈರಲ್ ಆಗ್ಬೇಕಾದ್ರೆ 3 ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ 3 ಇಂಪಾರ್ಟೆಂಟ್. ಮೊದಲನೇ ನೋಡಿ, ಮೊದಲನೇ ತಮ್ಮೇಲು, ಸೆಕೆಂಡ್ ಟೈಟಲು, 3 ಟ್ಯಾಕ್ಸು. ಈ ಥರಲ್ಲಿ 50% ಅಂದರೆ ಹೇಳ್ಬೇಕಾರೆ ಟ್ಯಾಕ್ಸ್ ಮೇಲೆ ನಿಮ್ಮೊಂದು ವಿಡಿಯೋ ವೈರಲ್ ಆಗಬೇಕಾ ಇಲ್ಲ ಅಂತ ಡಿಮ್ಯಾಂಡ್ ಇದಾಗಿರುತ್ತೆ. ಅದ್ರ ಮೇಲೆ ಡಿಪೆಂಡ್. ನಿಮ್ಮೊಂದು ವಿಡಿಯೋ ವೈರಲ್ ಆಗಬೇಕಾ ಇಲ್ಲ ಅಂತ ಅದು ಟ್ಯಾಕ್ಸ್ ಮೇಲೆ ಇರುತ್ತೆ. ಅದು ನಿಮ್ಮೊಂದು ವಿಡಿಯೋ ಟ್ಯಾಕ್ಸ್ ಮೇಲೆ ಇರುತ್ತೆ ಹೇಳ್ಬೇಕಾರೆ. ನಾನು ನಿಮಗೆ ಇವತ್ತೊಂದು ಲೈಫ್ ಲಾಂಗ್ ಯೂಸ್ ಆಗುತ್ತೆ. ಪ್ರತಿಯೊಂದು ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರೆ, ನೀವು ಎಲ್ಲಿವರೆಗೆ ಯೂಟ್ಯೂಬ್ ಯೂಸ್ ಮಾಡ್ತಾರೆ ಅಲ್ಲಿವರೆಗೆ ಇದು ಲೈಫ್ ಲಾಂಗ್ ಯೂಸ್ ಆಗುತ್ತೆ. ನಾನು ಹೇಳೋದು ಏನಂದರೆ, ನಾನು ಇವತ್ತೊಂದು ನಿಮಗೆ ತಿಳಿಸಕ್ಕೆ ಬಂದಿನಿ ಹೇಳ್ಬೇಕಾರೆ. ನಿಮ್ಮೊಂದು ವಿಡಿಯೋಗೆ ಟ್ರೆಂಡಿಂಗ್ ಟ್ಯಾಕ್ಸ್ಗಳನ್ನು ಯಾವ ರೀತಿ ನೀವು ಸರ್ಚ್ ಮಾಡಿ ತಗೋದು, ಯಾವ ರೀತಿ ನೀವು ಯಾವುದೋ ಕ್ಯಾಟಗರಿ ವಿಡಿಯೋ ಮಾಡಿ ಆ ಥರ ಬಗ್ಗೆ ನೀವು ಟ್ರೆಂಡಿಂಗ್ ಟ್ಯಾಕ್ಸ್ಗಳನ್ನು ಸರ್ಚ್ ಮಾಡಿ ತೊಗೊಂಡು ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಮೊಂದು ವಿಡಿಯೋ ಲಕ್ಷ ವ್ಯೂಸ್ ಪಡೆಯೋದು ಹೇಗೆ ಅಂತ ನಾನು ಇವತ್ತೊಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಲಕ್ಷ ವ್ಯೂಸ್ ಅಂದ ತಕ್ಷಣ ಅದು ಬಂದುಬಿಡ್ತಾ ಇಲ್ಲ. ಅದು ನೀವು ಕೆಲಸ ಮಾಡಬೇಕು. ನೀವು ಕೆಲಸ ಮಾಡಿದಾಗ ಅದು ಲಕ್ಷ ವ್ಯೂಸ್ ಬರುತ್ತೆ. ಅದು ಯಾವ ರೀತಿ ಅಂದರೆ ನಾನು ಹೇಳ್ಬೇಕಾರೆ, ಈ ವಿಡಿಯೋ ಕೊನೆಯವರಿಗೆ ನೋಡಿದಾಗ ನಿಮ್ಮ ಹತ್ರ ನೀವು ಲಕ್ಷ ವ್ಯೂಸ್ ಪಡಿತಾರೆ. ಅದೇನಂದರೆ ಹೇಳ್ಬೇಕಾರೆ, ನಾನು ಟ್ರೆಂಡಿಂಗ್ ಟ್ಯಾಕ್ಸ್ಗಳನ್ನು ಸರ್ಚ್ ಮಾಡ್ತೇನೆ. ಅದು ಈ ಥರಲ್ಲಿ ಸರ್ಚ್ ಮಾಡ್ತೇನೆ. ಯಾವುದೇ ಅಪ್ಲಿಕೇಶನಲ್ಲಿ ಏನೂ ಇಲ್ಲ, ಲೈಫ್ ಲಾಂಗ್ ಯೂಸ್ ಆಗುತ್ತೆ. ಯೂಟ್ಯೂಬರ್ಸ್ ಪ್ರತಿಯೊಬ್ಬರಿಗೆ ಯೂಸ್ ಆಗುತ್ತೆ. ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಇದೆ, ಎಲ್ಲರಿಗೂ ಮೇನ್ ಪಾಯಿಂಟ್ ಇದೆ. ಏನಂದರೆ, ನನ್ನ ವಿಡಿಯೋಗೆ ಎಂಥ ಟ್ಯಾಕ್ಸ್ ಹಾಕಿರೋ ನನ್ನ ಒಂದು ವಿಡಿಯೋ ವೈರಲ್ ಆಗ್ತಾಯಿಲ್ಲ. ನಾವು ಯಾವ ರೀತಿ ಕ್ವಾಲಿಟಿ ವಿಡಿಯೋ ಮಾಡಿದರೂ ವೈರಲ್ ಆಗ್ತಾಯಿಲ್ಲ, ಯಾವ ರೀತಿ ಕಂಟೆಂಟ್ಸ್ ಮಾಡಿದ್ರು ವಿಡಿಯೋ ವೈರಲ್ ಆಗ್ತಾಯಿಲ್ಲ. ನಾನು ಹೇಳುವಂಥ ಈ ಪ್ರತಿಯೊಂದು ನಾನು ಹೇಳ್ತೀನಿ, ಈ ವಿಡಿಯೋ ಕೊನೆಯವರೆಗೆ ನೋಡಿದಾಗ ನಾನು ಯಾವ ರೀತಿ ಮಾಡ್ತೀನಿ ಆ ರೀತಿ ನೀವು ಟ್ಯಾಕ್ಸ್ಗಳನ್ನು ಹಾಕಿದರೆ ನಿಮ್ಮೊಂದು ವಿಡಿಯೋ ವೈರಲ್ ಯಾಕೆ ಆಗಲ್ಲ ಅಂತ ನೋಡೋಣ. ನೀವೇ ಬಂದು ನಾನು ಕಮೆಂಟ್ ಹಾಕ್ತಾರೆ ವಿಡಿಯೋ ವೈರಲ್ ಆಗಿದೆ ಅಂತ ಬರುವಂಥ. ಆ ರೀತಿ ನಾನು ಹೇಳ್ತಾಯಿದ್ದೀನಿ. ನಾವು ಇವತ್ತೊಂದು ವಿಡಿಯೋದಲ್ಲಿ ಹೇಳೋದು ಇಷ್ಟೇ ಏನಂದರೆ, ಟ್ರೆಂಡಿಂಗ್ ಟ್ಯಾಕ್ಸ್ಗಳನ್ನು ಯಾವ ರೀತಿ ಸರ್ಚ್ ಮಾಡಿ ತೆಗೆಯೋದು. ಅವನು ಟ್ರೆಂಡಿಂಗ್ ಟ್ಯಾಕ್ಸ್ ಟ್ರೆಂಡಿಂಗ್ ಟ್ಯಾಕ್ಸ್ ಅಂತ ಯಾವ ರೀತಿ ನೀವು ತೊಗೊಂಡು ಅದನ್ನು ಯೂಟ್ಯೂಬಲ್ಲಿ ಹೇಗೆ ನೀವು ಅಪ್ಲೋಡ್ ಮಾಡಿ ಯಾವ ರೀತಿ ಟ್ರೆಂಡಿಂಗ್ ಟ್ಯಾಕ್ಸ್ಗಳನ್ನು ತೆಗೆಯೋದಂತ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸ ನೋಡ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ನು ಟನ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲೇ ಹೇಳ್ತೀನಿ, ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮೊಂದು ವಿಡಿಯೋ ವೈರಲ್ ಆಗಬೇಕು ಎಲ್ಲರಿಗೂ ಇಂಪಾರ್ಟೆಂಟ್ ಹೇಳ್ತಾಯಿದ್ದೀನಿ. ಈ ವಿಡಿಯೋ ಕೊನೆಯವರಿಗೆ ನೋಡಬೇಕು ಮಾತ್ರ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನು ನಿಮಗೆ ಮೊದಲನೇಗೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ವೈರಲ್ ಆಗಬೇಕಾದ್ರೆ ಟ್ರೆಂಡಿಂಗ್ ಟ್ಯಾಕ್ಸನ್ನು ಯಾವ ರೀತಿ ನೀವು ಸರ್ಚ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ. ಅದು ಎತ್ತರಲ್ಲಿ ಅದಕ್ಕೊಂದು ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಯಾವುದಂದರೆ, ಅದು ಯಾವುದೇ ಅಪ್ಲಿಕೇಶನ್ ಇಲ್ಲ, ಏನೂ ಇಲ್ಲ, ಪ್ರತಿಯೊಬ್ಬರು ಮೊಬೈಲಲ್ಲಿ ಇರುತ್ತೆ. ಅದು ಯಾವುದಪ್ಪ ಅಪ್ಲಿಕೇಶನ್ ಅಂದರೆ, ನೀವು ನೋಡ್ತಾ ಇರೋ ಯೂಟ್ಯೂಬ್ ಓಪನ್ ಮಾಡಿ. ಯೂಟ್ಯೂಬಲ್ಲಿ ಯಾವ ರೀತಿ ನೀವು ಟ್ರೆಂಡಿಂಗ್ ಟ್ಯಾಕ್ಸ್ ತೆಗಿಬೋದು ಅಂತ ನಿಮಗೆ ಅನಿಸ್ಬೋದು, ಡೌಟ್ ಬರುತ್ತೆ. ಯೂಟ್ಯೂಬಲ್ಲಿ ಯಾವ ರೀತಿ ಟ್ರೆಂಡಿಂಗ್ ಟ್ಯಾಕ್ಸ್ ತೆಗೆದು ಅಂತ ನಿಮಗೆ ಡೌಟ್ಸ್ ಬರುತ್ತೆ. ನಾನು ಡೌಟ್ ಕ್ಲಿಯರ್ ಮಾಡ್ತೇನೆ ನೋಡಿ. ಯೂಟ್ಯೂಬಲ್ಲಿ ಯಾವ ರೀತಿ ಟ್ರೆಂಡಿಂಗ್ ಟ್ಯಾಕ್ಸ್, ಈಗ ನೀವು ಎತ್ತರ ಬಗ್ಗೆ ಯಾಕೆ ಕಂಟೆಂಟ್ಸ್ ಬಗ್ಗೆ ವಿಡಿಯೋ ಮಾಡಿದರೆ ಮೊದಲು ಅದನ್ನು ಸರ್ಚ್ ಮಾಡಿ ನೋಡಿ. ನಾನು ಈಗ ನೋಡಿ ಔಟ್ ಟು ಯೂಟ್ಯೂಬ್ಸ್ ವಿಡಿಯೋ ವೈರಲ್ ಅಂತ ಸರ್ಚ್ ಮಾಡ್ತೀನಿ ನೋಡಿ. ವೈರಲ್ ನೋಡಿ ನಾನು ಸರ್ಚ್ ಮಾಡ್ತೀನಿ ನೋಡಿ ಈ ಥರ ನೀವು ವೈರಲ್ ನೋಡಿ. ಔಟ್ ಟು ಯೂಟ್ಯೂಬ್ ವೈರಲ್ ಅಂದ ತಕ್ಷಣ ಎಷ್ಟು ಟ್ಯಾಕ್ಸ್ಗಳು ಬಂದಿದೆ ನೋಡಿ. ಇಲ್ಲೇ ಮೇನ್ ಪಾಯಿಂಟ್ ಇರೋದು. ನೀವು ಬೇರೆ ಯಾವುದೋ ಅಪ್ಲಿಕೇಶನ್ ಯೂಸ್ ಮಾಡೋಂಗಿಲ್ಲ. ಇನ್ನೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಏನು ಪೇಡ ಅಪ್ಲಿಕೇಶನಲ್ಲಿ ಇದೇ ತೋರಿಸೋದು. ನೀವು ಟ್ರೆಂಡಿಂಗ್ ಯೂಟ್ಯೂಬಲ್ಲಿ ಏನೇನು ಸರ್ಚ್ ಮಾಡಿರ್ತಾರೆ ಅದನ್ನೇ ಅಪ್ಲಿಕೇಶನಲ್ಲಿ ಅವ್ರನ್ನ ಕಾಪಿ ಮಾಡ್ಕೊಂಡ್ಬಂದು ಅಪ್ಲಿಕೇಶನಲ್ಲಿ ಪೇಸ್ಟ್ ಮಾಡ್ತಾರೆ ಅವರು. ಇಷ್ಟೇ, ಅದರಲ್ಲಿ ಏನೂ ಇಲ್ಲ. ಹೇಳ್ಬೇಕಾದ್ರೆ ನಿಮ್ಮೊಂದು ವಿಡಿಯೋ ವೈರಲ್ ಆಗ್ಬೇಕಾದ್ರೆ ರ್ಯಾಂಕಿಂಗ್ ಪೇಜ್ ಬರ್ಬೇಕಾದ್ರೆ ನಿಮ್ಮೊಂದು ವಿಡಿಯೋ ಲಕ್ಷ ವ್ಯೂಸ್ ಪಡಿಬೇಕಾದ್ರೆ ಈ ರೀತಿ ಮಾಡಬೇಕು. ನೀವು ಏನಂದ್ರೆ, ನೀವು ಯಾವ ಬಗ್ಗೆ ಯಾವ ಕಂಟೆಂಟ್ಸ್ ಬಗ್ಗೆ ವಿಡಿಯೋ ಮಾಡಿದ್ರೆ ಆ ಕಂಟೆಂಟ್ಸ್ ಬಗ್ಗೆ ನೀವು ಸರ್ಚ್ ಮಾಡ್ಕೋತೀವಿ ನೋಡಿ. ಔಟ್ ಟು ಯೂಟ್ಯೂಬ್ಸ್ ವಿಡಿಯೋ ವೈರಲ್ ಅಂದ್ರೆ ತಕ್ಷಣ ನೋಡಿ ಎಷ್ಟು ಟ್ಯಾಕ್ಸ್ ಬಂದರೆ ಟ್ರೆಂಡಿಂಗ್ ಟ್ಯಾಕ್ಸ್ ನೋಡಿ. ನೀವೇಲಿ ಯೂಟ್ಯೂಬ್ ನೋಡಿ, ಔಟ್ ಟು ಯೂಟ್ಯೂಬ್ ವಿಡಿಯೋಸ್ ವೈರಲ್, ಔಟ್ ಟು ಯೂಟ್ಯೂಬ್ ವಿಡಿಯೋ ವೈರಲ್ 21 ನೋಡಿ. ಔಟ್ ಟು ಯೂಟ್ಯೂಬ್ ವೈರಲ್ ತೆಲುಗು, ಔಟ್ ಟು ಯೂಟ್ಯೂಬ್ ವೈರಲ್ ಹಿಂದಿ, ಔಟ್ ಟು ಯೂಟ್ಯೂಬ್ ವೈರಲ್ ತಮಿಳು, ಔಟ್ ಟು ಯೂಟ್ಯೂಬ್ ವೈರಲ್ ಕರ್ನೆ, ಔಟ್ ಟು ಯೂಟ್ಯೂಬ್ ವೈರಲ್ ನೋಡಿ. ಯಾವ ಥರ ತುಂಬ ಬರ್ತಾವೆ ಇಲ್ಲಿ. ಹೇಳ್ಬೇಕಾದ್ರೆ ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಮಾಡಿಬೋದು. ಇಲ್ಲಿ ನೀವು ಟ್ರೆಂಡಿಂಗ್ ಟ್ಯಾಕ್ಸ್ ಎಲ್ಲಿ ಸರ್ಚ್ ಮಾಡೋಂಗಿಲ್ಲ. ಹೇಳ್ಬೇಕಾರೆ ಮೊದಲಿಗೆ ನೀವು ಏನಾದರೂ ನಿಮ್ಮೊಂದು ವಿಡಿಯೋ ವೈರಲ್ ಮಾಡ್ಕೋಬೇಕು, ನೀವು ಯೂಟ್ಯೂಬರ್ಸ್ ಆಗಬೇಕಾದ್ರೆ ಇದೇ ರೀತಿ ಮಾಡ್ಕೋಬೇಕು. ಇದೇ ರೀತಿ ಮಾಡಿದರೆ ನಿಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ. ನಾ ಮಾತ್ರ ಹೇಳ್ಬೇಕಾದ್ರೆ ನನ್ನೊಂದು ವಿಡಿಯೋ ನಾನು ಎಲ್ಲಿ ಯಾವ ಅಪ್ಲಿಕೇಶನ್ ಸರ್ಚ್ ಮಾಡಲ್ಲ, ಏನು ಮಾಡಲ್ಲ. ಜಸ್ಟ್ ಯೂಟ್ಯೂಬಲ್ಲಿ ಈ ಥರ ಸರ್ಚ್ ಮಾಡಿ ನಾನು ಇಲ್ಲೇ ಬರ್ತಕ್ಕಂಥ ಟ್ಯಾಕ್ಸನ್ನು ಕಾಪಿ ಮಾಡ್ಕೊಂಡು ನನ್ನ ಒಂದು ವಿಡಿಯೋಗೆ ಪೇಸ್ಟ್ ಮಾಡಿ ನೆಕ್ಸ್ಟ್ ಹಾಕಿಬಿಡ್ತೀನಿ. ಏನು ಮಾಡಲ್ಲ ನಾನು. ಜಸ್ಟ್ ಈಗ ನೋಡಿ, ಮತ್ತೆ ಎಕ್ಸಾಂಪಲ್ ಈಗ ನೋಡಿ, ಔಟ್ ಟು ಅರ್ನಿಂಗ್ ಮನಿ ಅಂತ ಸರ್ಚ್ ಮಾಡ್ತೀನಿ ನೋಡಿ. ಬೆಸ್ಟ್ ಅರ್ನಿಂಗ್ ಮನಿ ಅಂತ ಸರ್ಚ್ ಮಾಡ್ತೀನಿ ನೋಡಿ. ನಿಮ್ಮ ಮುಂದೆ ಬೆಸ್ಟ್ ಅರ್ನಿಂಗ್ ಮನಿ ನೋಡಿ. ಬೆಸ್ಟ್ ಅರ್ನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡೋಣ ನೋಡಿ. ಬೆಸ್ಟ್ ಅರ್ನ್ ಮನಿ
ಆನ್ಲೈನ್ ನೋಡಿ, ಆನ್ಲೈನ್ ನೋಡಿ, ಆನ್ಲೈನ್ ಅಂತ ಸರ್ಚ್ ಮಾಡ್ತೀನಿ ನೋಡಿ. ಇಲ್ಲ ನೋಡಿ, ಬೆಸ್ಟ್ ಅರ್ನಿಂಗ್ ಸರ್ಚ್ ಮಾಡ್ತೀನಿ ಮನಿ ನೋಡಿ. ಬೆಸ್ಟ್ ಅರ್ನಿಂಗ್ ಅಂತ ಸರ್ಚ್ ಮಾಡಿದಾಗ ನೋಡ್ಬೋದು ಇಲ್ಲಿ ಬೆಸ್ಟ್ ಅರ್ನಿಂಗ್ ನೋಡಿ. ಯಾವ ಥರ ಟ್ಯಾಕ್ಸ್ಗಳಿದಾವೆ, ಅವ್ರು ಟ್ಯಾಕ್ಸ್ ಯೂಟ್ಯೂಬಲ್ಲಿ ಹೇಳ್ಬೇಕ್ರೆ ಅವರು ಏನು ಮಾಡಲ್ಲ. ಅವರು ಯೂಟ್ಯೂಬರ್ಸ್ ಇದನ್ನ ಮಾಡಿರ್ತಾರೆ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಏನು ಮಾಡಿ ಅವರೊಂದು ವಿಡಿಯೋ ವೈರಲ್ ಹೇಳ್ಬೇಕ್ರೆ ಅವರು ಇದೇ ಥರ ಮಾಡಿರ್ತಾರೆ ನೋಡ್ಬೇಕಾರೆ. ನೀವು ಬೇಕಾದ್ರೆ ಬೆಸ್ಟ್ ತೆಗೀರಿ ಅಂದ್ರೆ ನೋಡೋಣ. ಬೆಸ್ಟ್ ತೆಗೆದು ನೋಡಿ ಅರ್ನಿಂಗ್ ಮನಿ ಅಂತ ಸರ್ಚ್ ಮಾಡಿ. ಈಗ ಮನಿ ನೋಡಿ, ನಾನು ಸರ್ಚ್ ಮಾಡ್ತೀನಿ ಮನಿ ಆನ್ಲೈನ್ ನೋಡಿ. ನೀವು ಇಲ್ಲೇ ನೋಡಿ ಬೆಸ್ಟ್ ಅರ್ನಿಂಗ್ ಮನಿ ಆನ್ಲೈನ್ ಅಂತ ತೋರಿಸ್ತೆ. ಇದೇ ರೀತಿ ಅವರು ಏನು ಮಾಡಲ್ಲ, ಜಸ್ಟ್ ಯಾವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋ ಏನು ಮಾಡಲ್ಲ, ಜಸ್ಟ್ ಇದೇ ರೀತಿ ಅವರು ಇದೇ ರೀತಿ ಸರ್ಚ್ ಮಾಡಿ ಅಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ಗಳೇನು ಇದೆಲ್ಲ ಇದು ಯೂಟ್ಯೂಬರ್ಸ್ ಎಲ್ಲ ಕಡೆ ಸರ್ಚ್ ಮಾಡಿದ ಟ್ಯಾಕ್ಸ್ಗಳು ಬರ್ತವೆ, ಇಲ್ಲಾಂದ್ರೆ ಇಲ್ಲ. ಈ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡ್ತೀನಿ ನೋಡಿ, ಆ್ಯಪ್ಸ್ ನೋಡಿ. ನೋಡಿ ಯಾವ ಥರ ಬಂದು ಟ್ಯಾಕ್ಸ್ ಇವನ್ನೇ ಟ್ಯಾಕ್ಸ್ ನಾವು ಕಾಪಿ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾರೆ. ಆ ಥರ ಏನಿದೆ ಇವನ್ನೇ ಕಾಪಿ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಒಂದು ವಿಡಿಯೋ ವೈರಲ್ ಆಗುತ್ತೆ. ನೀವು ಮಾಡಲ್ಲ, ನೀವು ಯಾಕೆ ಮಾಡಲ್ಲ? ಸ್ವಲ್ಪ ಕೆಮ್ಮು ಬಿಡಿ. ಈಗ ನೀವು ಇದೇ ಥರ ಮಾಡಿದರೆ ನಿಮ್ಮ ಒಂದು ವಿಡಿಯೋ ಯಾಕೆ ವೈರಲ್ ಅಂತ ನೀವು ನೋಡಿ ಚೆಕ್ ಮಾಡಿ. ತಮಿಳ್ ಕರಿಷ್ಠ ಹಾಕಿರ್ತಾರೆ ಮತ್ತು ಟೈಟಲ್ ಕರಿಷ್ಠ ಹಾಕಿರ್ತಾರೆ, ಆದರೆ ಅದರಲ್ಲಿ ನೀವು ಮಿಸ್ಟೇಕ್ ಮಾಡೋದು ಟ್ಯಾಕ್ಸ್. ಇದೇ ರೀತಿ ನೀವು ಟ್ಯಾಕ್ಸ್ ಹಾಕಿ ಟ್ರೆಂಡಿಂಗ್ ಸರ್ಚ್ ಮಾಡೋ ಟ್ಯಾಕ್ಸ್ ಹಾಕಿ. ಈಗ ದಿನವೂ ಯಾವ ಥರ ನಮ್ಮ ಈಗ ಇಂಡಿಯಾದಲ್ಲಿ ಯಾವ ಥರ ಸರ್ಚ್ ಮಾಡ್ತಾರೆ ಅಂತ ಈ ಥರ ನೀವು ಸರ್ಚಿಂಗ್ ಟ್ಯಾಕ್ಸಲ್ಲೂ ಹಾಕಿದರೆ ಮಾತ್ರ ನಿಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ. ಈಗಿನ ಟೈಮ್ನಲ್ಲಿ ಹೇಳ್ಬೇಕ್ರೆ ನೀವು ಈ ಟ್ಯಾಕ್ಸಲ್ಲೂ ಹಾಕಲಿಲ್ಲ ಅಂದ್ರೆ ನಿಮ್ಮೊಂದು ವಿಡಿಯೋ ಹಂಗೆ ಅಪ್ಲೋಡ್ ಮಾಡಿಬಿಟ್ರೆ, ಅದು ಯಾವುದೋ ಒಂದು ಟ್ಯಾಕ್ಸ್ ಅಪ್ಲೋಡ್ ಮಾಡಿಬಿಟ್ರೆ ವೈರಲ್ ಆಗುತ್ತೆ. ಇಲ್ಲ, ಅದು 100ಕ್ಕೆ 1 ವೈರಲ್ ಆಗ್ತದೆ. ಈ ರೀತಿ ಮಾಡಿದ್ರೆ ನೀವು ದಿನಾಲೂ ಒಂದು ವಿಡಿಯೋ ವೈರಲ್ ಆಗುತ್ತೆ. ಮತ್ತು ವೈರಲ್ ಆಗಿ ಬಂದ ತಕ್ಷಣ ವೈರಲ್ ಆಗುತ್ತೆ. ಇಲ್ಲ, ಆ ಟ್ರೆಂಡಿಂಗ್ ಟ್ಯಾಕ್ಸ್ ಈ ಥರದ್ದು ನೀವು ಸರ್ಚ್ ಮಾಡಿ ಹಾಕಿದಾಗ ನಿಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ. ಹೇಳ್ಬೇಕಾರೆ ನಾನು ಇಷ್ಟೇ ಹೇಳೋದು. ನಾನು ಈ ರೀತಿ ತಿಳಿಸಿದ್ದು ನನ್ನೊಂದು ಯೂಟ್ಯೂಬ್ಸ್ ವಿಡಿಯೋ ವೈರಲ್ ಆಗ್ಬೇಕಾರೆ ಕಾರಣ ಇದೊಂದು ಹೇಳ್ಬೇಕಾರೆ. ಇದೇ ರೀತಿ ನಾನು ಯಾವುದೇ ಬೇರೆ ಯಾವ ಅಪ್ಲಿಕೇಶನ್ ಯೂಸ್ ಮಾಡಿಲ್ಲ. ನನ್ನೊಂದು ಮೊಬೈಲಲ್ಲಿ ಇರೋದು ಅಪ್ಲಿಕೇಶನ್ ಅದು ಯೂಟ್ಯೂಬ್ನಿಂದ ನಾನು ಈ ಥರ ಸರ್ಚ್ ಮಾಡಿ ನನ್ನೊಂದು ವಿಡಿಯೋ ವೈರಲ್ ಮಾಡ್ತೀನಿ. ನಾನು ಇಷ್ಟೇ ತಿಳಿಸೋದು. ಈಗ ಬನ್ನಿ ಮತ್ತೆ ಮೊಬೈಲ್ ಸ್ಕ್ರೀನಲ್ಲಿ. ಈಗ ನಾನು ನಿಮಗೆ ಯೂಟ್ಯೂಬ್ ಟ್ರೆಂಡಿಂಗ್ ಟ್ಯಾಕ್ಸ್ಗಳನ್ನು ಯಾವ ರೀತಿ ಸರ್ಚ್ ಮಾಡೋದು ನಾನು ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ. ನೀವು ಏನು ಬೇರೆ ಏನು ಕೆಲಸ ಮಾಡೋಂಗಿಲ್ಲ, ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಏನೋ ಬರೀ ನಿಮ್ಮೊಂದು ಮೊಬೈಲಲ್ಲಿ ಇರುತ್ತೆ. ಪ್ರತಿಯೊಂದು ಮೊಬೈಲಲ್ಲಿ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಗಮನಕ್ಕೆ ಕೇಳಿ ನೀವು ಅದೇ ರೀತಿ ನಾನು ಹೇಳಿದ್ನಲ್ಲ ಆ ರೀತಿ ನೀವು ಸರ್ಚ್ ಮಾಡಿದರೆ ನಿಮ್ಮೊಂದು ವಿಡಿಯೋ ವೈರಲ್ ಮಾಡ್ತಾರೆ. ಹೇಳ್ಬೇಕಾರೆ ಲಕ್ಷ ವ್ಯೂಸ್ ಪಡಿತಾರೆ, ಕೋಟಿ ಕಡೆ ಒಂದು ಕ್ರೋಸ್ಗಳ ಬಗ್ಗೆ ವ್ಯೂಸ್ ಪಡಿತಾರೆ. ಹೇಳೋಕ್ಕೆ ಆಗಲ್ಲ. ಹೇಳ್ಬೇಕಂದ್ರೆ ನೀವು ಆ ರೀತಿ ಸರ್ಚ್ ಮಾಡಿ ನೀವು ಆ ರೀತಿ ಟ್ಯಾಕ್ಸಲ್ಲಿ ನೀವು ಹಾಕಿದ್ರಲ್ಲ ಯೂಟ್ಯೂಬಲ್ಲಿ ಬರ್ತಾವಲ್ಲ, ಆ ಟ್ಯಾಕ್ಸನ್ನು ನೀವು ಕಾಪಿ ಮಾಡ್ಕೊಂಡು ಹಾಕಿದ್ರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ. ನಾನು ಇಷ್ಟೇ ಹೇಳೋದು. ನಾ ಯಾವ ರೀತಿ ನನ್ನ ಒಂದು ವಿಡಿಯೋ ವೈರಲ್ ಆಗ್ಬೇಕಾದ್ರೆ ನಾನು ಈ ಮೆಟ್ಟಿಗೆ ಬರ್ಬೇಕಂದ್ರೆ ಈ ಥರ ಬರ್ಬೇಕಂದ್ರೆ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹೇಳ್ಬೇಕಾದ್ರೆ ಈ ಮೆಟ್ಟಿಗೆ ಬರ್ಬೇಕಾದ್ರೆ ನಾನು ಏನು ಮಾಡಿದ್ದೀನಿ ಇದೇ ರೀತಿ ಮಾಡಿ ನಾನು ಇದೇ ಸ್ಟೆಪ್ಪಿಗೆ ಮುಂದೆ ನಾನು ನಿಮ್ಮ ಮುಂದೆ ಬರ್ಬೇಕಾದ್ರೆ ಕಾರಣ ಇದೊಂದೇ. ಈ ರೀತಿ ಮಾಡಿದಾಗ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾ ಇಷ್ಟೇ ಹೇಳೋದು. ನಾನು ಇಲ್ಲಿವರೆಗೆ ಬಂದು ನಾ ಏನು ಉಪಯೋಗಿಸಿ ಬಂದಿದ್ದೀನಿ ಅಂದರೆ ಇದೊಂದು ಈ ಥರ ಯೂಟ್ಯೂಬ್ನಿಂದ ಟ್ಯಾಕ್ಸ್ ಹೇಳ್ಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅವನೇನು ಹಾಕ್ತೀನಿ. ಅದಕ್ಕೋಸ್ಕರ ನನ್ನೊಂದು ವಿಡಿಯೋ ವೈರಲ್ ಆಗುತ್ತೆ. ನಾನು ತಿಳಿಸೋದು ಹೇಳಂದರೆ ಎಲ್ಲ ಯೂಟ್ಯೂಬರ್ಸ್ ಹೆಲ್ಪ್ ಆಗಲಿ ಅಂತ ನಾನು ಹೇಳಿದ್ದೀನಿ. ಇವತ್ತೊಂದು ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಾ ಯಾರ್ಯಾರು ಯೂಟ್ಯೂಬ್ಸ್ ವಿಡಿಯೋ ಮಾಡ್ತಾಯಿದ್ದಾರೆ ಮತ್ತು ಯೂಟ್ಯೂಬರ್ಸ್ ಯಾರ್ಯಾರು ಅವರೆಲ್ಲರಿಗೂ ಶೇರ್ ಮಾಡಿಯಪ್ಪ ಈ ವಿಡಿಯೋ ಅಂತ ಹೇಳ್ತಾ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ನನ್ನೊಂದು ಟ್ಯಾಕ್ಸ್ ಯಾವ ರೀತಿ ಹಾಕಬೇಕು, ವಿಡಿಯೋಗೆ ಯಾವ ರೀತಿ ಹಾಕಿದಾಗ ಟ್ಯಾಕ್ಸ್ ಯಾವ ರೀತಿ ಟ್ರೆಂಡಿಂಗ್ ಟ್ಯಾಕ್ಸ್ ಸರ್ಚ್ ಮಾಡಿ ಯಾವ ರೀತಿ ಸರ್ಚ್ ಮಾಡಿ ಹಾಕಿದರೆ ನನ್ನೊಂದು ವಿಡಿಯೋ ವೈರಲ್ ಆಗುತ್ತೆ ಅಂತ ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಯೂಟ್ಯೂಬರ್ಸ್ ಇದೊಂದೇ ಗೋಳು. ಪ್ರತಿಯೊಂದು ಗ್ರೂಪ್ಸ್ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲರೂ ಕೇಳ್ತಾರೆ ನನ್ನೊಂದು ವಿಡಿಯೋ ಯಾರಾದರೂ ಹೊಸ ಬಗ್ಗೆ ನೋಡ್ತಾರೆ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋದಲ್ಲಿ ಟ್ಯಾಕ್ಸ್ ಬಗ್ಗೆ ತಿಳಿಸಿದ್ದೀನಿ. ಟ್ಯಾಕ್ಸ್ ಬಗ್ಗೆ ಏನು ಅನಿಸಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೆ ಜೈ ಹಿಂದ್ ಅಂತ ಹೇಳ್ತಾ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೆ ಬಾಯ್.